ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸ್ಥಳದ ದೃಶ್ಯಗಳನ್ನ, ವಿಮಾನ ಪತನವಾದಂಥ ಸ್ಥಳದ ದೃಶ್ಯಗಳಿವು. ವಿಮಾನ ಪತನವಾಯಿತು ಅನ್ನುವಂಥ ಸುದ್ದಿ ಬ್ರೇಕ್ ಆದ ಕೂಡಲೇ ಆ ದೃಶ್ಯವನ್ನ ನೋಡಿದಾಗ, ಸ್ಥಳದ ದೃಶ್ಯವನ್ನ ನೋಡಿದಾಗ ಅಜಿತ್ ಪವಾರ್ ಅವರು ಆ ವಿಮಾನದಲ್ಲಿ ಇದ್ರು ಅಂತಾದ್ರೆ ಉಳಿಯುವಂಥ ಸಾಧ್ಯತೆಗಳು ಕ್ಷೀಣ ಅನ್ನುವಂಥ ಅಂದಾಜು ಸಿಕ್ಕಿತ್ತು. ಅದರಂತೆ ಆಗಿದೆ. ಅಜಿತ್ ಪವಾರ್ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಬಾರಾಮತಿ ಅವರ ಸ್ವಕ್ಷೇತ್ರದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗೋದಕ್ಕೆ ನಿನ್ನೆ ರಾತ್ರಿ ಬರಬೇಕಿತ್ತು. ಆದರೆ ವಿಧಿಯ ಆಟ ಇವತ್ತು ಬೆಳಗ್ಗೆ ಅವರು ಪ್ರಯಾಣಿಸಿದ್ದಾರೆ. ಬೆಳಗ್ಗೆ 8:45 ಹೊತ್ತಿಗೆ ಅವರ ವಿಮಾನ ಬಾರಾಮತಿ ಏರ್ ಸ್ಟ್ರಿಪ್ ಅಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಚುನಾವಣಾ ಪ್ರಚಾರಕ್ಕೆ ಹೋಗ್ತಿದ್ರು ಅಜಿತ್ ಪವಾರ್ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಪ್ರಚಾರಕ್ಕಾಗಿ ಮುಂಬೈನಿಂದ ಬೆಳಗ್ಗೆ 8:10ಕ್ಕೆ ಹೊರಟಿದ್ರು. 8:10ಕ್ಕೆ ವಿಮಾನ ಹತ್ತಿದ್ರು. ಲ್ಯಾಂಡಿಂಗ್ಗೆ ಇನ್ನೇನೋ 10 ನಿಮಿಷ ಇದೆ ಅನ್ನೋವಾಗ ವಿಮಾನ ಪತನ ಆಗಿದೆ. ಅಜಿತ್ ಪವಾರ್ ಅವರ ಮೃತದೇಹ ಸುಟ್ಟು ಕರಕಲಾಗಿದೆ. ಗುರುತು ಸಿಗಲಾರದಷ್ಟು ಸುಟ್ಟು ಕರಕಲಾಗಿರೋದು. ಲ್ಯಾಂಡಿಂಗ್ ಆಗೋದಕ್ಕೆ ಇನ್ನು ಕೇವಲ 10 ನಿಮಿಷ ಮಾತ್ರ ಬಾಕಿ ಇತ್ತು. ಸೇಫ್ ಲ್ಯಾಂಡಿಂಗ್ ಆಗೋದಕ್ಕೆ 10 ನಿಮಿಷ ಮಾತ್ರ ಬಾಕಿ ಇದ್ದಿದ್ದು. ಆ ಹಂತದಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗಿದೆ, ವಿಮಾನ ಪತನ ಆಗಿದೆ. ಲ್ಯಾಂಡಿಂಗ್ ಮಾಡುವಂತ ಪ್ರಯತ್ನದಲ್ಲಿ ವಿಮಾನ ಪತನ ಆಗಿರೋದು. ಅಜಿತ್ ಪವಾರ್ ಅವರ ಜೊತೆಗೆ ಪ್ರಯಾಣ ಬೆಳೆಸ್ತಾ ಇದ್ದವರು ಯಾರೆಲ್ಲ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಅವರ ಆಪ್ತ ಸಹಾಯಕ ಒಬ್ಬರ ಇದ್ರು, ಅವರ ಬಾಡಿ ಗಾರ್ಡ್ಸ್ ಇದ್ರು ಅನ್ನುವಂಥ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇರೋದು. ಓರ್ವ ಸಹಾಯಕ, 2 ಪೈಲಟ್ಗಳು ದುರ್ಘಟನೆಯಲ್ಲಿ ದುರ್ಮರಣಕ್ಕೀಡಾಗಿರೋದು. ಒಬ್ಬ ಸಹಾಯಕ, ಮತ್ತೊಬ್ಬರು ಅಂಗರಕ್ಷಕ, ಇವರೆಲ್ಲ ವಿಮಾನದಲ್ಲಿದ್ರು. ಆನ್ ಬೋರ್ಡ್ ಇವರೆಲ್ಲ ಇದ್ರು ಅನ್ನುವಂಥ ಮಾಹಿತಿ ಈ ಹಂತಕ್ಕೆ ಸಿಗ್ತಾ ಇದೆ. ಅಜಿತ್ ಪವಾರ್ ಸೇರಿ ಒಟ್ಟು 5 ಜನ. ಅಜಿತ್ ಪವಾರ್ ಅವರ ಆಪ್ತ ಸಹಾಯಕ, 2 ಪೈಲಟ್ಗಳು, ಮತ್ತೊಬ್ಬರು ಅಜಿತ್ ಪವಾರ್ ಅವರ ಅಂಗರಕ್ಷಕ. ಆಪ್ತ ಸಹಾಯಕ ಮತ್ತೊಬ್ಬರು ಅಂಗರಕ್ಷಕ. ಒಟ್ಟು 5 ಮಂದಿ ಮೃತಪಟ್ಟಿದ್ದಾರೆ. PSO ಜಾಧವ್, ಓರ್ವ ಸಹಾಯಕ, 2 ಪೈಲಟ್ಗಳು ದುರ್ಮರಣಕ್ಕೀಡಾಗಿರೋದು. ಈಗ ಸಿಗ್ತಾ ಇರುವಂತ ಮಾಹಿತಿ ಒಟ್ಟು 5 ಜನ. ಅಜಿತ್ ಪವಾರ್ ಅವರು, ಅವರ PSO, ಆ ನಂತರ ಒಬ್ಬರು ಅಂಗರಕ್ಷಕರು, 2 ಪೈಲಟ್ಗಳು ಈ ದುರ್ಘಟನೆಯಲ್ಲಿ ಬಲಿಯಾಗಿರೋದು. ವಿಮಾನ ಪತನವಾದಂಥ ಸ್ಥಳದ ದೃಶ್ಯವನ್ನ ನೀವೀಗ ನೋಡ್ತಾ ಇರೋದು. ಚುನಾವಣಾ ಪ್ರಚಾರದ ಕಾರಣಕ್ಕಾಗಿ ಬಾರಾಮತಿಗೆ ಬರ್ತಾ ಇದ್ರು. ಜಿಲ್ಲಾ ಪಂಚಾಯತ್, ಜಿಲ್ಲಾ ಪರಿಷತ್ನ ಎಲೆಕ್ಷನ್ಗಳು. ಆ ಎಲೆಕ್ಷನ್ನ ಪ್ರಚಾರದ ಉದ್ದೇಶಕ್ಕೋಸ್ಕರ ಮುಂಬೈನಿಂದ ಬೆಳಗ್ಗೆ 8:10 ವಿಮಾನ ಹತ್ತಿದ್ರು ಅಜಿತ್ ಪವಾರ್. ವಿಶೇಷ ವಿಮಾನದಿಂದ ಬಾರಾಮತಿಗೆ ಬರಬೇಕಿತ್ತವರು. ಬಾರಾಮತಿಯ ಏರ್ ಸ್ಟ್ರಿಪ್ ಅಲ್ಲಿ ವಿಮಾನ ಲ್ಯಾಂಡ್ ಆಗಬೇಕಿತ್ತು. ಲ್ಯಾಂಡಿಂಗು 10 ನಿಮಿಷಕ್ಕೂ ಮೊದಲು ವಿಮಾನ ಪತನವಾಗಿದೆ. ಅಜಿತ್ ಪವಾರ್ ಅವರಿಗೆ ಕರ್ನಾಟಕದ ಬೆಳಗಾವಿಯ ಜೊತೆಗೆ ನಂಟಿತ್ತು ಅನ್ನೋದನ್ನ ಈಗಾಗಲೇ ಪ್ರಭಾಕರ್ ಕೋರೆ ಅವರು ಉಲ್ಲೇಖಿಸಿದ್ದನ್ನ ಗಮನಿಸಿದ್ರಿ. 66 ವರ್ಷದ ಅಜಿತ್ ಪವಾರ್ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ದುರಂತ ಅಂತ್ಯ ಕಂಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ನಿಜಕ್ಕೂ ವಿಪರ್ಯಾಸ. ಏನ್ ಸಿಗ್ತಾ ಇದೆ ಸದ್ಯಕ್ಕೆ ಡೀಟೇಲ್ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಬೆಳಗ್ಗೆ ಇದು ಅಪ್ಪಳಿಸಿದಂತಹ ಸುದ್ದಿ. ಇದು ವಿಮಾನ ಪತನ ಆದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 8:45 ಹೊತ್ತಲ್ಲಿ ಈ ವಿಮಾನ ಪತನ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಇವತ್ತು 3 ರಿಂದ 4 ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಅಜಿತ್ ಪವಾರ್ 3 ರಿಂದ 4 ಕಡೆ ಪ್ರಚಾರವನ್ನ ಮಾಡ್ಲಿಕ್ಕೆ ಹೊರಟಿದ್ರು. ಇವತ್ತು ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ಕ್ರಾಶ್ ಆಗಿರುವಂತ ದುರ್ಘಟನೆ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ 2 ಕ್ರೂ ಮತ್ತೆ ಅವರ ಸಹಾಯಕರು ಒಬ್ರು, ಅದರ ಜೊತೆಗೆ PSO ಒಬ್ರು ಕೂಡ ಇದ್ರು ಅನ್ನುವಂತ ಮಾಹಿತಿ ಇದೆ.
ಈಗ ಅದರಲ್ಲಿ ಇದ್ದಂತವರು DGCA ಮಾಹಿತಿಯ ಪ್ರಕಾರ ಯಾರೂ ಕೂಡ ಬದುಕಿ ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾಹಿತಿಯನ್ನ DGCA ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಆ ಕ್ರಾಶ್ ನೋಡಿದಂತ ಸಂದರ್ಭದಲ್ಲಿ ಅಥವಾ ಘಟನೆಯ ವಿವರಗಳನ್ನ ತಿಳ್ಕೊಂಡ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಅಧಿಕೃತ ಮಾಹಿತಿ DGCA ಇಂದ ಸಿಗುತ್ತೆ ಹೇಗಾಗಿರ್ಬೋದು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಘಟನೆ ಹೇಗಾಯ್ತು ಅನ್ನುವಂಥದ್ದು ಒಂದು ತನಿಖೆಗೆ ಆದೇಶ ಆಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂತ ಅಂದ್ರೆ ಅಜಿತ್ ಪವಾರ್ ಜೊತೆಗಿದ್ದಂತವರು ಸೇರಿದಂತೆ ಒಟ್ಟು ಕ್ರೂ ಮೆಂಬರ್ಸು ಸೇರಿದಂತೆ 5 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಈಗ ತಕ್ಷಣಕ್ಕೆ ಏನು ಬಾರಾಮತಿಗೆ ಅವರ ಕುಟುಂಬ ಸದಸ್ಯರು ಸುಪ್ರಿಯಾ ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ. ಈಗ ನಮ್ಮ ಜೊತೆಗೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ವಿಜಯ್ ಮೋರೆ ಅವರು ಫೋನ್ ಸಂಪರ್ಕದಲ್ಲಿ. ಮೋರೆ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ತಮಗೆ ವಿಚಾರ ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ. ಹೌದು, ಈಗ ಮುಂಜಾನೆ ಗೊತ್ತಾಯ್ತು. ಬಹಳ ದೊಡ್ಡ ಘಟನೆಯನ್ನು ಆಯ್ತು. ಮಹಾರಾಷ್ಟ್ರದ ಮತ್ತು ಇಡೀ ದೇಶದ ಒಂದು ಒಳ್ಳೆ ಲೀಡರ್ ಗ್ರಾಸ್ ಲೆವೆಲ್ ದಿಂದ ಗ್ರಾಮ ಪಂಚಾಯತ್ ಸದಸ್ಯ ಹಿಡ್ಕೊಂಡು ಮುಖ್ಯಮಂತ್ರಿ ಮಟ್ಟ ಆಗುದು ಒಂದು ವಿಚಾರವನ್ನು ತಗೊಂಡು ಸಾಮಾನ್ಯ ಜನರ ಹಿಂಬಾಲೆ ಮತ್ತು ಎಲ್ಲಾ ಜನರ ಹಿಂಬಾಲೆ ಒಂದು ಆತ್ಮೀಯದಿಂದ ಹೆಸರಲ್ಲೇ ಗುರ್ತಾ ಹಿಡಿತಿದ್ರು. ಇವಂದು ನನ್ನ ಬಗ್ಗೆನೂ ಬಹಳ ಅವ್ರಿಗೆ ಅಭಿಮಾನ ಇತ್ತು. ಆದ್ರೆ ಬಹಳ ದೊಡ್ಡ ದುರ್ಘಟನೆ ಆಗಿ ಬಡವರು ಜನರದ್ದು ಬಹಳ ನುಕ್ಸಾನ್ ಆಯ್ತು. ಬಡವರು ಜನರ ಸಲುವಾಗಿ ಸಾಕಷ್ಟು ಕೆಲಸ ಮಾಡಿದಾರ ಅವ್ರೆ. ಮತ್ತ ಇತಿಹಾಸದಲ್ಲಿ ಮಹಾರಾಷ್ಟ್ರದ 6 ಸಲ ಉಪಮುಖ್ಯಮಂತ್ರಿ ಆಗಿ ಕೆಲಸವನ್ನು ಮಾಡಿ ಈಗ ಮಹಾರಾಷ್ಟ್ರನಲ್ಲಿ ಬಹಳ ದೊಡ್ಡ ಘಟನೆ ಆಗಿದೆ. ಬಹಳ ದೊಡ್ಡ ಘಟನೆ ಆಗೈತಿ. ನಮಗೂ ವೈಯಕ್ತಿಕ ಬಹಳ ದೊಡ್ಡ ಶಾಕ್. ಯಾಕಂದ್ರ ಇಂಥ ಲೀಡರ್ಸ್ ಗ್ರಾಸ್ ರೂಟ್ ಲೆವೆಲ್ ಕೆಲಸ ಮಾಡಿ ಜನರ ಸಮಸ್ಯೆಯನ್ನು ತಿಳ್ಕೊಂಡು ಕೆಲಸ ಮಾಡುವಂತ ಸಾಕಷ್ಟು ಬಹಳ ಕಡಿಮೆ ಇರ್ತಾರೆ. ಹತ್ರನಲ್ಲಿ ಅಜಿತ್ ಪವಾರ್ ಅವ್ರಿಗೆ ಬಹಳ ನಮ್ಗೆ ಕೆಟ್ಟ ಅನಿಸ್ತಾ ಇದೆ. ಮೋರೆ ಅವರೇ, ನಿಮ್ದು ಪವಾರ್ ಅವ್ರದ್ದು ಆ ಬಾಂಧವ್ಯವನ್ನು ಸ್ಮರಿಸೋದಾದ್ರೆ ಹೇಗ್ ಪರಿಚಯ, ನಿಮಗೆ ಹೇಗ್ ಸಂಬಂಧ? ಸರ್, ನಾನು ಸಾಮಾಜಿಕ ಕೆಲಸನಲ್ಲಿ ಕೆಲಸ ಮಾಡ್ತಿದ್ದಾಗ ಸಾಕಷ್ಟು ಸಲ ಶರದ್ ಪವಾರ್ ಸಾಹೇಬ್ರ ಹಿಂಬಾಲೆನೂ ನಂದು ಒಡನಾಟನೂ ಇತ್ತು. ಆಮೇಲೆ ಅಜಿತ್ ಪವಾರ್ ವೈಯಕ್ತಿಕವಾಗಿ ನನ್ನ ಹಿಂಬಾಲೆ ಒಳ್ಳೆ ವಿಚಾರವನ್ನು ತಗೊಂಡು ನಾವು ಬೆಳಗಾಂ ಸಿಟಿನಲ್ಲಿ ಬೇರೆ ಬೇರೆ ಮರಾಠಿ ಗ್ರಂಥಾಲಯ ಆಗಲಿ ಮತ್ತು ಇಡೀ ಜನರ ಸಲುವಾಗಿ ಮಹಾತ್ಮ ಫುಲೆ ಯೋಜನೆ ಆಗಲಿ ಇದ್ರ ಸಲುವಾಗಿ ಬಡವರು ಜನರಿಗೆ ಏನು ಹೆಲ್ಪ್ ಆಗ್ತೈತಿ ಅದ್ರ ಸಲುವಾಗಿ ಅವ್ರದ್ದು ನಮ್ದು ಒಳ್ಳೆ ಒಡನಾಟ ಇತ್ತು. ಅದ್ರ ಬಹಳ ಕೆಟ್ಟ ಅನಿಸ್ತಾ ಇದೆ. ಬಹಳ ಅಂದ್ರೆ ಬಹಳ ಕೆಟ್ಟ ಅನಿಸ್ತಾ ಇದೆ. ಮೋರೆ ಅವರು, ಈಗ ತಾನೇ ಕೋರೆ ಅವರು ಮಾತನಾಡ್ತಾ ಇದ್ರು, ಪ್ರಭಾಕರ್ ಕೋರೆ ಅವರನ್ನ ಮಾತನಾಡಿಸಿದ್ವಿ. ಅವ್ರು ಹೇಳಿದ್ರು ಬೆಳಗಾವಿಯ ಜೊತೆಗೆ ಬಹಳ ಹತ್ತಿರದ ಸಂಬಂಧ ಇತ್ತು ಅಜಿತ್ ಪವಾರ್ ಅವರಿಗೆ ಅಂತ. ಹೌದು, ಶರದ್ ಪವಾರ್ ಅವರು ಅವ್ರದ್ದು ರಿಲೇಟಿವ್ ಇಲ್ಲಿ ಬೆಳಗಾಂನಲ್ಲಿ ಇದೆ. ಮತ್ತೆ ನಮ್ಮ ಪ್ರಭಾಕರ್ ಕೋರೆ ಸಾಹೇಬ್ರದ್ದು ಅವ್ರದ್ದು ಬಹಳ ಫ್ಯಾಮಿಲಿ ರಿಲೇಷನ್ ಇತ್ತು. ಯಾವುದೋ ಒಂದು ದೇಶದಲ್ಲಿ ಘಟನೆ ಆಗ್ಬೇಕಾದ್ರೆ ಸಂರಕ್ಷಣಾ ಮಂತ್ರಿ ಇದ್ದಾಗ ಸದ್ಯಕ್ಕೆ ಶರದ್ ಪವಾರ್ ಮತ್ತು ಕೋರೆ ಸಾಹೇಬ್ರು ಬಹಳ ಏಕದಮ್ ಖಾಸ್ ವೈಯಕ್ತಿಕ ಇತ್ತು. ಮತ್ತ ಅಜಿತ್ ಪವಾರ್ ಬೆಳಗಾಂ ಸಿಟಿನಲ್ಲಿ ಯಾವಾಗ್ನು ಬಂದ್ರ ಕೋರೆ ಸಾಹೇಬ್ರಿಗಾಗ್ಲಿ ನಮಗಾಗ್ಲಿ ಕರಿತಿದ್ರು, ಭೇಟಿ ಆಗ್ತಿದ್ರು, ಮಾತಾಡ್ತಿದ್ರು, ಏನು ಹೆಲ್ಪ್ ಇದ್ರೆ ಹೇಳ್ರಿ ಅಂತ ಹೇಳ್ತಿದ್ರು. ಮತ್ತ ಕೋರೆ ಸಾಹೇಬ್ರಿಗೂ ಸಾಕಷ್ಟು ಅವ್ರದ್ದು ರಿಲೇಷನ್ ಇತ್ತು ಸರ್. ಕೊನೆಯದಾಗಿ ಯಾವಾಗ ಬಂದಿದ್ರು ಬೆಳಗಾವಿಗೆ, ನೆನಪಿದೆಯಾ ವಿಜಯ್ ಮೋರೆ ಅವರೇ? ಈಗ ಸದ್ಯಕ್ಕೆ ಯಾಕಂದ್ರೆ ಮಹಾರಾಷ್ಟ್ರನಲ್ಲಿ ಬೇರೆ ಬೇರೆ ಎಲೆಕ್ಷನ್ ಅದು ಇದ್ದಾಗ ನನಗೆ ಅನಿಸ್ತದೆ ಕಮ್ಮಿ ಒಂದು 3 ವರ್ಷದಿಂದ ಬೆಳಗಾಂ ಸಿಟಿನಲ್ಲಿ ಒಂದು ಯಾವುದೋ ಫ್ಯಾಮಿಲಿ ಫಂಕ್ಷನ್ ಅಜಿತ್ ಪವಾರ್ ಅವರು ಬಂದಿದ್ರು. ಆ ವೇಳೆಗೂ ಭೇಟಿ ಆಗಿದ್ರು. ಇಲ್ಲಿ ಅಮಿತ್ ದೇಸಾಯಿ ಅಂತ ಒಬ್ಬ ಅವ್ರ ಫ್ಯಾಮಿಲಿ ಮೆಂಬರ್ ಅನ್ನು ಇದ್ದಾರೆ. ಅವ್ರ ಮಣ್ಣಿನಲ್ಲಿ ಬಂದಿದ್ರು. ಆ ವೇಳಕ ಅವ್ರದ್ದು ನಮ್ದು ಸ್ವಲ್ಪ ಒಡನಾಟ ಮತ್ತೆ ಮಾತುಕತೆ ಆಗಿತ್ತು ಸರ್. ಥ್ಯಾಂಕ್ ಯು ವಿಜಯ್ ಮೋರೆ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ವಿಜಯ್ ಮೋರೆ ಅವರು ಬೆಳಗಾವಿಯ ಮಾಜಿ ಮೇಯರ್, ಅವರು ಮಾತನಾಡಿದ್ರು. ಬೆಳಗಾವಿಯ ಜೊತೆಗೆ ಒಡನಾಟಗಳಿತ್ತು ಅಜಿತ್ ಪವಾರ್ ಅವರಿಗೆ, ಅವರ ಸಂಬಂಧಿಕರು ಎಲ್ಲ ಬೆಳಗಾವಿಯಲ್ಲೂ ಕೂಡ ಇದ್ದಾರೆ ಅಂತ. ಈಗ ಸಿಗ್ತಾ ಇರುವಂತ ಮಾಹಿತಿ ಒಟ್ಟು 5 ಜನ ಅನ್ನೋದು DGCA ಇಂದ ಕಡೆಯಿಂದ ಸಿಗ್ತಾ ಇರುವಂತ ಅಧಿಕೃತ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.